ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಕಾಣ. ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಕಾಣ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಕಾಣ. ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಕಾಣ. ಹೀಗೆ ಮಡಿವಾಳ ಮಾಚಿದೇವರ ವಚನವನ್ನು ಓದುತ್ತಾ ಕುಳಿತಿದ್ದೆ. ಬೇರೆ ಕೆಲಸದಲ್ಲಿ ನಾನು ಸಂಪೂರ್ಣ ತೊಡಗಿಕೊಂಡಿದ್ದೆ. ಆಕಸ್ಮಿಕವಾಗಿ ನನಗೊಂದೇ ಫೋನ್ ಕಾಲ್ ಬಂತು. ಅದು ಅಲ್ಲಿ ನಾನು ಯಾರ್ದು ಅಂತ ಅನ್ನೋದು ಕೂಡ ನನ್ನ ಐಡೆಂಟಿಟಿ ಬರಲಿಲ್ಲ. 322-840-2911 ಅಂತ. ಆಕಸ್ಮಿಕವಾಗಿ ಯಾರ್ದೋ ಫೋನ್ ಕಾಲ್ ಬಂದಾಗ ಎತ್ತಬಾರ್ದು ಅಂತ ಭಾಳ ಜನ ಹೇಳ್ತಾರೆ. ಆದರೆ ದೂರದಿಂದ ಬಸವತತ್ವದ ಬಗ್ಗೆ ಕೇಳುವ ಜಿಜ್ಞಾಸಿಗಳು, ಬಸವತತ್ವದ ಬಗ್ಗೆ ವಿಚಾರಗಳನ್ನು ಹೇಳ್ತಕ್ಕಂಥ ಜನಗಳು ಆಗಾಗ ಫೋನ್ ಕಾಲ್ ಮಾಡುತ್ತಿರೋದ್ರಿಂದ ಫೋನ್ ಕಾಲ್ಗಳನ್ನು ಎತ್ತಾ ಇರುತ್ತೇನೆ. ಹಾಗಾಗಿ ಸಹಜವಾಗಿ ಫೋನ್ ಕಾಲ್ ಎತ್ತಿದೆ. ಆ ಕಡೆಯಿಂದ ಹೇಳಿದವರು ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವ್ರಂತ ಸರ್ ಹೇಳಿ ಅಂತ ಹೇಳಿದೆ. ಅವರು ಹಿಂದಿಯಲ್ಲಿ ಮಾತಾಡ್ತಾಯಿದ್ರು. ನಿಮ್ಮ ಈ ಫೋನ್ ಕಾಲ್ ನಿಮ್ಮದೇನಾ ಅಂತ ಕೇಳಿದರು. ಹೌದು ಸರ್ ನಂದೇ ಫೋನ್ ಕಾಲು. ನೀವು ವಿಶ್ವಾರಾಧ್ಯನ ಅಂತ ಹಿಂದಿಯಲ್ಲಿ ಕೇಳಿದರು. ಸರಿ ಸರ್ ವಿಶ್ವಾರಾಧ್ಯ ಅಂದೆ. ಇನ್ನೊಂದು ನಂಬರ್ ಇದೆಯಲ್ಲ ನಿಮ್ಮದು ಅಂತ ಕೇಳಿದರು. ಇನ್ನೊಂದು ಯಾವುದೋ ಒಂದು ನಂಬರ್ ಹೇಳಿದರು, ಲಾಸ್ಟಿಗೆ 995 ಅಂತ ಬರುತ್ತೆ. ಇಲ್ಲ ಸರ್ ಅದು ನನ್ನ ನಂಬರ್ ಇಲ್ಲ. ನನ್ನ ನಂಬರ್ ಇಲ್ಲದೇ ಇದ್ದರೆ ಮತ್ತು ನಿಮ್ಮ ಹೆಸರ ಮೇಲೆ ಯಾರೋ ಸಿಮ್ ಕಾರ್ಡ್ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂದರು. ಇಲ್ಲ ಸರ್ ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದೆ. ನೀವೆಲ್ಲಿಂದ ಮಾತಾಡೋದಂದೆ? ನಾನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತಂದರು. ಸರಿ ನಮಗೆ ಮುಂಬೈ ಪೊಲೀಸರಿಂದ ಒಂದು ಇದು ಯಾರ್ದು ಅಂತ ತನಿಖೆ ಮಾಡ್ರಿ ಅಂತ ಒಂದು ನಮಗೆ ಆರ್ಡ್ರ್ ಬಂದಿದೆ, ಹಾಗಾಗಿ ನಿಮಗೆ ಡೈರೆಕ್ಟ್ ಫೋನ್ ಮಾಡಿದ್ದೇವೆ ಅಂತ ಹೇಳಿದರು. ನನಗೆ ಒಂಥರ ಒಂದು ಕ್ಷಣ ಹೊತ್ತು ಸ್ವಲ್ಪ ದಿಗ್ಮೋಡಾದದ್ದು ಸತ್ಯ. ಯಾಕೆಂದರೆ ಸತ್ಯತೆಗಳು ಗೊತ್ತಾಗೋದಿಲ್ಲಲ್ವ ತಕ್ಷಣ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾರ್ದೋ ಐಡೆಂಟಿಟಿ ಕಾರ್ಡು, ಇನ್ಯಾರ್ದೋ ಆಧಾರ್ ಕಾರ್ಡ್ ತೊಗೊಂಡು ಮಾಡ್ತಕ್ಕಂಥ ದಗಲ್ಬಾಜಿ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ವಿಚಿದ್ರಕಾರಿ ದೇಶ ದ್ರೋಹಿ ಕೆಲಸಗಳನ್ನು ಮಾಡ್ತೇವ್ರನ್ನ ಗಮನಿಸ್ತಾ ಇದ್ದೇವೆ. ಮತ್ತು ಕೆಲವರನ್ನ ಮುದ್ದಾಮಾಗಿ ಸಿಕ್ಕಿಸ್ಬೇಕನ್ನುವ ತಂತ್ರಗಳು ಕೂಡ ಭಾಳ ಜನರಲ್ಲಿ ಇರುತ್ತದೆ. ಇದೇನೋ ಇರ್ಬೋದೇನೋ ಅಂತ ನನಗೆ ಈ ತಂತ್ರಗಳನ್ನು ಇರ್ಬೋದೇನೋ ಅಂತ ಅನಿಸಿ ಸಹಜವಾಗಿ ಅವ್ರಿಗೆ ಕೇಳಿದೆ, ಇದು ಮುಂಬೈ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಮೇಲೆ 17 ದೂರುಗಳು ದಾಖಲಾಗಿವೆ ಅಂತ ಹೇಳಿದರು. ನನಗಿನ್ನೂ ಆಶ್ಚರ್ಯ, ಏನಾಗಿದೆ ಸರ್ ಅದಕ್ಕೆ ಅಂತಂತ ಹೇಳಿದ್ರು. ಅವರು ಹೇಳಿದವರು ನ್ಯಾಷನಲ್ ಯೂನಿಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಹೇಳಿ FIR ನಂಬರ್ ಕೂಡ ಹೇಳಿದರು. MH1045/0724 ಅಂತ ಹೇಳಿ ನಿಮ್ಮ ಮೇಲೆ ಒಂದು FIR ಕೂಡ ದಾಖಲಾಗಿದೆ ಅಂದ್ರೆ. ನನಗೆ ಆಶ್ಚರ್ಯ ಕೂಡ ಉಂಟಾಯಿತು, ಒಂದು ಸಲ ಆತಂಕ ಕೂಡ ಆಯಿತು. ದೂರದ ಮುಂಬೈಯಲ್ಲಿ ನನ್ನ ನಂಬರನ್ನು ತಕ್ಕೊಂಡು ಇಂಥದ್ದು ವಿಚಿದ್ರಕಾರಿ ಕೆಲಸ ಯಾರು ಮಾಡಿದರು ಪುಣ್ಯಾತ್ಮರು ಅಂತ ನಾನು ಹೇಳಿದೆ. ಅವ್ರಿಗೆ ಸಕಾಲಕ್ಕೆ ಇಲ್ಲಿ ಸ್ಥಳೀಯ ಪೊಲೀಸರು ಇದ್ದಾರೆ, ನಾನು ಪೊಲೀಸ್ ಠಾಣೆಗೆ ಭೇಟಿ ಹಾಕ್ತೀನಿ, ನಮ್ಮ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅಲ್ಲದೆ ಜೊತೆಗೆ ನಾನೊಬ್ಬ ಪತ್ರಕರ್ತ, ನಾನೊಬ್ಬ ಬಸವವಾದಿ ಚಿಂತಕ ಮತ್ತು ಒಬ್ಬ ಬರಹಗಾರ ಕೂಡ ಅಂತ ಹೇಳಿದೆ ಅವರಿಗೆ. ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಅಷ್ಟಕ್ಕಷ್ಟೇ ಬರ್ತದೆ ಅಂತ ಹೇಳಿದಾಗ ಕೂಡ ಅವರು ಕೇಳಲಿಲ್ಲ. ಡೈರೆಕ್ಟಾಗಿ ನೋಡಿ ಇಲ್ಲಿ ಪೊಲೀಸ್ ಕಚೇರಿಗೆ ಇಲ್ಲಿಂದ ಫೋನ್ ಮಾಡಿಸ್ತೀವಿ ಅಂತ ಅವ್ರು ಫೋನ್ ವರ್ಗಾಯಿಸಿದರು. ಫೋನಲ್ಲಿ ವರ್ಗಾಯಿಸಿದ ಅವರು ಕೂಡ ಅದೇ ಹೇಳಿದರು, ನಿಮ್ಮ ಮೇಲೆ ಒಂದು FIR ದಾಖಲಾಗಿ. ಯಾಕ್ರಿ ಫೋನ್ ಮಾಡ್ತಾಯಿದ್ರಿ ಅಂತ. ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಯಾರೋ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನವ್ರಂತ ನಿಮಗೆ ಫೋನ್ ಹಚ್ಚಿಕೊಟ್ರು ನಾನು ಮಾತಾಡ್ತೇನೆ ನಿಮ್ಮ ಜೊತೆ ಅಂದೆ. ಏನಂತೆ ಅಂತಂದರು. ಸರ್ ಈಗೇನೋ ಒಂದು FIR ನಂಬರ್ ಹೇಳಿದ್ದಾರೆ, ಆ FIR ನಂಬರ್ ಪ್ರಕಾರ ನಿಮ್ಮ ಮೇಲೆ ದೂರು ದಾಖಲಾಗಿದೆ ಅಂತ ಹೇಳಿ ಸರ್, ಆ ಕಾರಣಕ್ಕೆ ಕಾಂಟ್ಯಾಕ್ಟ್. ಹೌದು ನಿಮ್ಮ ಹೆಸರು ಮೇಲೆ ನಿಮ್ಮ ಹೆಸರೇನಂತ ಮತ್ತೆ ಕೇಳಿದವರು.
ಸಹಜವಾಗಿ ನನ್ನ ಹೆಸರು ಹೇಳಿದೆ. ಅವ್ರು ಹೇಳಿದ್ರು, ಓ ಇಲ್ಲ, ನಿಮ್ಮ ಹೆಸರ ಮೇಲೆ ದೂರು ದಾಖಲ ನಿಜ, ನೀವು ಇನ್ನೊಂದೆರಡು ತಾಸಿನಲ್ಲಿ ಪೊಲೀಸ್ ಠಾಣೆಗೆ ಬರಲೇಬೇಕು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ಒಂದು ಆತಂಕ ಕೂಡ. 2 ತಾಸಿನಲ್ಲಿ ಮುಂಬೈಗೆ ಹೋಗ್ಲಿಕ್ಕೆ ಸಾಧ್ಯ? ಅಲ್ಲದೆ ನಾನು ಅಂಥ ಯಾವ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾದವನು ಅಲ್ಲ. ಇದೆಂಥ ದುರಂತ ಬಂತಪ್ಪ ಅಂತ ಅನಿಸ್ತು ನನಗೆ. ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ, ತತ್ವ ಚಿಂತನೆಗಳು ಎಲ್ಲವನ್ನು ಒಂದು ಕಡೆ ಬದಿಗಿಟ್ಟು ಓಡಾಡೋಕ್ಕಲ್ಲ ಒಂದು ಆತಂಕ. ಆಗ ತಕ್ಷಣ ನನ್ನ ಮಗ ಬಂದ. ಅವನು ಹೇಳಿದ, ಪಾಪ ನಿಮಗೆ ಭಾಳ ಮಂದಿ ವಕೀಲರು ಪರಿಚಯ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಪರಿಚಯ ಇದ್ದಾರೆ, ಅವರು ಸಜೆಷನ್ ತೊಗೊಲಾರ್ದೆ ನೀವು ಹೋಗಬೇಡಿ ಅಂತ. ಅಷ್ಟರಲ್ಲಾಗಲೇ ಅವ್ರು ಹೇಳಿಬಿಟ್ಟಿದ್ರು, ಅದು ಯಾವುದೋ ಒಂದು ಆ್ಯಪ್ ಇದೆ, ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳ್ರಿ. ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳೋ ಮೂಲಕ ನೀವು ಆನ್ಲೈನಲ್ಲಿ ಕೂಡ ನಮ್ಮನ್ನು ಭೇಟಿ ಆಗ್ಬೋದು ಅಂತ ಹೇಳಿದರು. ನನಗನಿಸುತ್ತೆ, ಈ ತಂಟೆ ತಗಾದಿಗಳು ಯಾಕಪ್ಪ ಕಿರಿಕಿರಿ ಅಂತೇಳಿ ಆನ್ಲೈನಿಂದ ಅವರು ಮುಂಡ ಮುಚ್ಚಿಬಿಟ್ರಾಯ್ತು ಅಂತ ನನಗನಿಸ್ತು. ಆದರೆ ನಮ್ಮ ಹುಡುಗ ಹಾಗೆ ಹೇಳಲಿಲ್ಲ. ಇಲ್ಲ ಅಪ್ಪಾಜಿ, ನೀವು ಪೊಲೀಸ್ ಆಫೀಸರ್ನ ಸಂಪರ್ಕ ಮಾಡಿ ಅಂತ. ಸಹಜವಾಗಿ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳು, ಅವ್ರ ಹೆಸರು ಹೇಳೋ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವರನ್ನು ನಾನು ಮನದಲ್ಲೇ ನೆನಪು ಮಾಡಿಕೊಳ್ತೀನಿ. ಒಬ್ಬರು ಎಸ್ ಪಿ ಇದ್ದಾರೆ, ಇನ್ನೊಬ್ಬರು DYSP ಇದ್ದಾರೆ. ಅವರಿಬ್ಬರಿಗೆ ಫೋನ್ ಮಾಡಿದೆ. ಅವ್ರು ತಕ್ಷಣ ಅಂದರು, ಎಲ್ಲಿಂದ ಬಂದಿದೆ ಕಾಲು? ಸರ್, ಇದು ಮುಂಬೈಲಿಂದ ಅಂತ ಹೇಳಿದೆ. ಯಾವಾಗ ಬಂತು ಸರ್? ಈಗ ಒಂದು 10 ನಿಮಿಷ ಹಿಂದಗಡೆ. ಏನು ಹೇಳಿದ್ದಾರೆ? ಅದೆಲ್ಲ ವಿವರ ಮಾಡಿದೆ. 20 ನಿಮಿಷದೊಳಗಡೆ ಒಂದು ಆ್ಯಪ್ ಹಾಕಿ ಹೇಳಬೇಕು ಅಂತ ಹೇಳಿದೆ ಸರ್ ಅಂತ ಹೇಳಿದೆ. ನಿಮ್ಮದು ಆನ್ಲೈನಲ್ಲಿ ಇದು ಮಾಡ್ತು ಅಂತ ಹೇಳಿದರು ಸರ್. ಮತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತಂದರೆ ಅವಾಯ್ಡ್ ಮಾಡಿದ್ರು ಸರ್ ಅಂತ ಹೇಳಿದೆ. ಅವರು, ಈ ಸ್ಕ್ಯಾಮ್ ಅದು ಬಿಡ್ರಿ, ಇಂಥದ್ದೆಲ್ಲವೂ ನೀವು ತಲೆ ಕೆಡಿಸ್ಬೇಡ್ರಿ, ಇದೇನಾಗಿಲ್ಲ, ಸುಳ್ಳೆ, ಇದೆಲ್ಲ ಬೋಗಸ್ ಇದೆ ಅಂತ ತಕ್ಷಣ ಹೇಳಿಬಿಟ್ರು ಅವರು. ಆಮೇಲೆ ನನಗೆ ಮತ್ತೆ ಸಮಾಧಾನ ಆಗಲಿಲ್ಲ. ಮತ್ತು ನಾನು ಸ್ವಲ್ಪ ನಿಂತು ನನ್ನ ಮಗನಿಗೆ ಫೋನ್ ಮಾಡಿದಾಗ ಆತ ಹೇಳ್ದ, ಇಲ್ಲ ಪಾಪ, ಇವಂಥವೆಲ್ಲ ಭಾಳ ನಡೀತಾವ ಈ ಆನ್ಲೈನಲ್ಲಿ. ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಫೋನ್ ನಂಬರ್ ಎಲ್ಲೋ ತೊಗೊಂಡಿರ್ತಾರೆ ಅವರು. ನಿಮ್ಮನ್ನು ಮುದ್ದಾಮಗೆ ಸಿಕ್ಕಿಸ್ಕೊಳ್ಳುವ ಒಂದು ತಂತ್ರದಂಥ ಭಾಗವಾಗಿ ಇದೆಲ್ಲ ಮಾಡ್ತಾಯಿದ್ದಾರೆ. ನೀವು ಆ್ಯಪನ್ನು ಒಂದು ವೇಳೆ ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಕೇಸ್ ಅಲ್ಲ, ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಎಲ್ಲ ದುಡ್ಡು ಹೋಗಿಬಿಡ್ತಂತ. ಅಯ್ಯಯ್ಯಪ್ಪ, ನನಗೆ ಆಶ್ಚರ್ಯ ಆಯಿತು. ಪೈಸೆ ಕೂಡಿಟ್ಟ ಹಣನ ಇದು ಯಾವುದೋ ಒಂದು ಸತ್ಕಾರ್ಯಕ್ಕೆ ಬಳಸಬೇಕಂತ ನಾನು ಆಲೋಚನೆ ಮಾಡಿ ಇಟ್ಟಿದ್ರೆ, ಇದ್ದಷ್ಟು ಹಣನ ದೋಚ್ಕೊಂಡು ಹೋಗ್ತಕ್ಕಂಥ ಒಂದು ತಂಡವೇ ನಮ್ಮ ನಡುವಿದೆಯಲ್ಲ ಅಂತ ಒಂದು ನನಗೆ ಆತಂಕ ಕೂಡ ಆಯಿತು. ಬಹುಶಃ ನಿಮಗೂ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಯಾವುದೋ ಒಂದು ಅನ್ನೋನ್ ಕಾಲ್ ಬಂದು ನಿಮ್ಮ ಮೇಲೆ ಕೇಸ್ ಇದೆ ಅಂದರೆ ದಯವಿಟ್ಟು ನೀವು ಹೆದರುವ ಅವಶ್ಯಕತೆ ಇಲ್ಲ. ಅವ್ರು ಹೇಳುವಂಥ ಆ್ಯಪ್ಗಳನ್ನು ಹಾಕಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ನಿಮಗೆ ಮೆಸೇಜ್ ಕಳಿಸಿದ್ದೇವೆ, ಅದು OTP ಹೇಳಂತ ಹೇಳಿದ್ರೆ ದಯವಿಟ್ಟು OTP ಕೂಡ ನೀವು ಹೇಳುವ ಕೆಲಸವನ್ನು ಮಾಡಬಾರ್ದು. ಹಾಗೇನಾದರೂ ಬಂದರೆ ತಕ್ಷಣವಾಗಿ ನೀವು ಸ್ಥಳೀಯ ಪೊಲೀಸರನ್ನು, ನಮ್ಮ ಪೊಲೀಸರು ಭಾಳ ದಕ್ಷವಾದ ಪೊಲೀಸರು, ಕರ್ನಾಟಕದ ಪೊಲೀಸರು, ದಕ್ಷವಾದ ಪೊಲೀಸರನ್ನು ನೀವು ಭೇಟಿಯಾಗಬೇಕು, ಅಥವಾ ಸಂಬಂಧಿಸಿದಂಥ ವಕೀಲರನ್ನು ನೀವು ಭೇಟಿಯಾಗಬೇಕು. ಅದು ಬಿಟ್ಟು ಆತಂಕಕ್ಕೊಳಗಾಗಿ ನನ್ನಂತೆ ಬೈ ಚಾನ್ಸ್ ನೀವು ಆ್ಯಪ್ ಹಾಕ್ಕೊಂಡು ಬಿಟ್ಟಿದ್ರೆ ಅಯೋಮಯ ಆಗುವಂಥ ಪರಿಸ್ಥಿತಿ ಇದೆ. ಇದು ಕೂಡ ಬಸವ ತತ್ವದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಜನರಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಪ್ರಜ್ಞೆ ಮೂಡಿಸೋದು ಕೂಡ ಬಸವ ತತ್ವದ ಕೆಲಸ ಅಂತ ನಾನು ಭಾವಿಸಿರೋದ್ರಿಂದ ನಿಮಗಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಇಂಥ ಅನೇಕ ಸ್ಕ್ಯಾಮ್ಗಳು ನಿಮ್ಮಲ್ಲಿವೆ. ನಿಮ್ಮ ಹಣವನ್ನು ದ್ವಿಗುಣ ಮಾಡಿ ಕೊಡ್ತೀವಿ ಅಂತಿದ್ದಾರೆ. ಕೆಲವು ಹರ್ಬಲ್ ಪ್ರೊಡಕ್ಟ್ಸ್ ಅಂತ ಅವ್ರು ಬರ್ತಾರೆ, ನೀವು ತೆಳ್ಳಗಾಗ್ತೀರಿ, ದಪ್ಪ ಆಗ್ತೀರಿ, ಸುಂದರವಾಗಿ ಕಾಣ್ತೀರಿ ಅನ್ನೋಂಥಕ್ಕಂಥ ಆಕರ್ಷಕವಾದಂಥ ಘೋಷಣೆಗಳಿಟ್ಕೊಂಡು ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ಕಣ್ಣು ಹಾಕೋರಿದ್ದಾರೆ. ದಯವಿಟ್ಟು ಈ ಬಗ್ಗೆ ಜಾಗೃತರಾಗಿರಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.